ಬಹಳ ವರ್ಷಗಳಿಂದ ಕಾರಣಾಂತರಗಳಿಂದ ನೆನೆಗುದ್ದಿದ್ದಂಥ ನಿವೇಶನ ಹಂಚಿಕೆ ಪ್ರಕ್ರಿಯೆ ಒಟ್ಟು ನಿವೇಶನ ಹಂಚಿಕೆಗೆ ಲಭ್ಯ ಇರತಕ್ಕಂಥ ನಿವೇಶನಗಳು 83. ಅವುಗಳಲ್ಲಿ ದಿನಾಂಕ 31/1/2015ರಂತೆ ಹಂಚಿಕೆ ಮಾಡಲಾದಂಥ ನಿವೇಶನಗಳು 18. ದಿನಾಂಕ 15/9/2025ರಂತೆ ಹಂಚಿಕೆ ಮಾಡಲಾದಂಥ ನಿವೇಶನಗಳು 16. ದಿನಾಂಕ 7/3/2020ರಂದು ಸ್ಥಿರೀಕರಿಸಿದ ನಿವೇಶನಗಳನ್ನು ಆಯ್ಕೆ ಮಾಡಿದಂಥದ್ದು 49. ಒಟ್ಟು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 30 ನಿವೇಶನಗಳನ್ನು ಕೊಟ್ಟಿದ್ದೇವೆ. ವಿಕಲಚೇತನರಿಗೆ ಒಟ್ಟು 4 ನಿವೇಶನಗಳನ್ನು ಕೊಟ್ಟಿದ್ದೇವೆ. ವಿಧವೆಯರಿಗೆ ಒಟ್ಟು 6 ನಿವೇಶನಗಳನ್ನು ಕೊಟ್ಟಿದ್ದೇವೆ. ಸಾಮಾನ್ಯ ವರ್ಗ ಒಟ್ಟು 44 ನಿವೇಶನಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇನ್ನು ಉಳಿದಂಥ 2 ಅನಿಮೆ ಸೈಟ್ಗಳನ್ನು ಯಾರು ವಿಧವೆಯರಿದ್ದಾರೆ ಅವರಿಗೆ ನಂಬರ್ ಹಾಕುವ ಮುಖಾಂತರ ಒಂದು ಹೆಸರು ಗಿರಿಜಾ, ಇನ್ನೊಂದು ಆರ್ತಿಯವರಿಗೆ ನೀಡೋದಕ್ಕೆ ಎಲ್ಲ ಸಭೆ ತೀರ್ಮಾನ ಮಾಡಿದೆ. ತಾವೇನೇನು ತಮ್ಮ ಸೈಟ್ಗಳನ್ನು ತಾವೇ ಆಯ್ಕೆ ಮಾಡಿದೆ. ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪೌರಕಾರ್ಮಿಕರು, ವಿಧವೆಯರು, ವಿಧುರರು, ಸಾಮಾನ್ಯರು ಇವರು ಯಾವುದರಲ್ಲೂ ಭೇದ ಭಾವ ಮಾಡಿಲ್ಲ. ಎಲ್ಲರ ನಂಬರನ್ನು ಒಂದು ಬಾಕ್ಸಲ್ಲಿ ಹಾಕಿ ತಮ್ಮ ಮುಖಾಂತರ ಆಯ್ಕೆ ಮಾಡುವ ಮುಖಾಂತರ ತಮಗೆ ಸಬ್ಮಿಟ್ ನಿವೇಶನವನ್ನು ನೀಡಿದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ತಾರತಮ್ಯ ಇರಬಾರ್ದು ಅಂತಕ್ಕಂಥದ್ದು. ಈಗ ಪರಿಶಿಷ್ಟ ಒಂದು ಕಡೆ, ಪರಿಶಿಷ್ಟ ಪಂಗಡ ಒಂದು ಕಡೆ, ಜನರಲ್ ಒಂದು ಕಡೆ, ಪೌರಕಾರ್ಮಿಕ ಒಂದು ಕಡೆ, ಈಗ ಭಾರತ ಎಲ್ಲರೂ ಒಟ್ಟಾಗಿ ಬದುಕಬೇಕು, ಬಾಳಬೇಕು ಅನ್ನುವ ಒಂದು ಸದುದ್ದೇಶನವನ್ನು ಇಟ್ಕೊಂಡು ನಾವು ಈ ಪ್ರಕ್ರಿಯೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಹಾಗಾಗಿ ಇನ್ನೂ ಭಾಳಷ್ಟು ಅರ್ಜಿಗಳಿದ್ದಾವೆ, ಬೇಡಿಕೆಗಳಿದ್ದಾವೆ. ಅವುಗಳಿಗೆ ಈಗಾಗಲೇ ಸೈಟ್ ಪತ್ತೆ ಮಾಡುವಂಥ ಕಾರ್ಯ ಪ್ರಾರಂಭ ಆಗಿದೆ. ಜಾಯಿಂಟ್ ಸರ್ವೆ ಟಾಸ್ಕ್ ಫೋರ್ಸ್ ಸಮಿತಿ ಸರ್ಕಾರದಿಂದ ನೇಮಕ ಆಗಿ ಟಾಸ್ಕ್ ಫೋರ್ಸ್ ಸಮಿತಿ ರಚನೆಯಾಗಿ ಆ ಟಾಸ್ಕ್ ಫೋರ್ಸ್ ಸಮಿತಿಯ ನಿಯಮಗಳಂತೆ ಇವತ್ತು ಸರ್ವೆ ಕಾರ್ಯ ಗ್ರಾಮೀಣ ಪ್ರದೇಶಗಳಲ್ಲೂ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ನಡೆಯುವಂಥ ಕೆಲಸ ಆಗಿದೆ. ಸುಮಾರು ಈಗಾಗಲೇ ಸುಮಾರು 30 ಗ್ರಾಮಗಳ ಸರ್ವೆ ಕಾರ್ಯ ಮುಗಿದಿದೆ. ಉಳಿದಂಥವನ್ನ ಮುಗಿದ ತಕ್ಷಣವೇ ನಮಗೆ ಎಲ್ಲೆಲ್ಲಿ ನಾವು ಮಂಜೂರಾದಂಥ ಜಾಗ, ಒತ್ತುವರಿಯಾದಂಥ ಜಾಗ, ಅರಣ್ಯಕ್ಕೆ ಮೀಸಲಾದಂಥ ಜಾಗ, 4-1 ನೋಟಿಫಿಕೇಶನ್ ಜಾಗ, ಗೋಮಾಳ ಜಾಗವನ್ನು ಪತ್ತೆ ಹಚ್ಚಿ ಎಲ್ಲಿ ನೋಟಿಫಿಕೇಶನ್ ಆಗಿದೆಯೋ, ಎಲ್ಲಿ ಫಾರೆಸ್ಟ್ ರಿಸರ್ವ್ ಆಲ್ರೆಡಿ ಆಗಿದೆಯೋ, ಎಲ್ಲಿ ಮಂಜೂರಾತಿ ಆಗಿದೆಯೋ ಮತ್ತು ಎಲ್ಲಿ ಒತ್ತುವರಿ ಆಗಿದೆಯೋ ಆ ಜಾಗವನ್ನು ಹೊರತುಪಡಿಸಿ ಉಳಿದಂಥ ಜಾಗವನ್ನು ನಿವೇಶನಕ್ಕೆ ಗುರುತು ಮಾಡಿ ಮಂಜೂರು ಮಾಡಿಸಿ ಉಳಿದಂಥ ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅನ್ನುವ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಈಗಾಗಲೇ 34 ಹಕ್ಕುಪತ್ರಗಳನ್ನು ಇಟ್ಟಿದ್ದಾರೆ. ಬಹುಶಃ ನಾವು 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಂದು ವಾಸ್ತವ್ಯ ಹೂಡಿ 30ಕ್ಕೆ ಎನ್.ಆರ್.ಪುರದಲ್ಲಿ ಸೇತುವೆ ಉದ್ಘಾಟನೆ ಕಾರ್ಯಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಒಂದೊಂದು ತಾಲೂಕಿಂದ 5 ಜನರಿಗೆ ಹಕ್ಕುಪತ್ರ ಕೊಡುವಂಥ ಪ್ರಕ್ರಿಯೆ ಮತ್ತು ಉಳಿದಂಥದ್ದು ನಾವು ಇದೇ ರೀತಿ ಸಭೆಗಳನ್ನ ಸೇರಿ ಹಕ್ಕುಪತ್ರ ಕೊಡುವಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಮನೆಗಳನ್ನು ಕಟ್ಟುವಂಥ ಅವಕಾಶ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಇವತ್ತು ನಾವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ ಅವುಗಳನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ನಿಮಗೆ ಮನೆ ಕಟ್ಟೋದಕ್ಕೂ ಕೂಡ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಈ ಒಂದು ಪ್ರಕ್ರಿಯೆಗೆ ತಹಸೀಲ್ದಾರ್ ಅವರು ಲಿಖಿತ ಮೋಹನ್ರವರು ಬಂದು ಅವರಿಗೆ ಕಾರ್ಯನಿಮಿತ್ತ ಈಗಾಗಲೇ ಅನುಮತಿ ಮೇರೆಗೆ ತೆರಳಿದ್ದಾರೆ. ಮುಖ್ಯಾಧಿಕಾರಿ ಕುರಿಯಾಕೋಸ್ ಅವರು ಇದ್ದಾರೆ. ನಮ್ಮ ಸರ್ಕಾರದ ನಾಮನಿರ್ದೇಶನ ಸದಸ್ಯರು 4 ಜನ ಇದ್ದಾರೆ. ಹಾಗೆಯೇ ನಮ್ಮ ಹಿಂದಿನ ಎಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರವರ ಅಭಿಪ್ರಾಯಗಳನ್ನು ಹಿಂದೆ ಸೂಚಿಸಿದಂಥ ಎಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷಗಳು, ಸದಸ್ಯರು, ನಾಮನಿರ್ದೇಶನ ಸದಸ್ಯರಿದ್ದಾರೆ. ಅಧಿಕಾರಿ ಮಿತ್ರರೇ, ತಾವು ಯಾರ್ಯಾರು ಇವತ್ತು ಸೈಟು ತಮ್ಮ ಸೈಟನ್ನು ತಾವೇ ಆಯ್ಕೆ ಮಾಡಿಕೊಂಡ್ರಿ ಆ ಎಲ್ಲ ಫಲಾನುಭವಿಗಳು ತಾವು ಕೂಡ
ಇಲ್ಲಿದ್ದೀರಿ. ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿದೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಒಳ್ಳೆ ಮನೆಯನ್ನು ಕಟ್ಟಿ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉಳಿದಂಥವ್ರು ಯಾರು ನೊಂದ್ಕೊಳ್ಳೋದು ಬೇಡ. ನಿಮಗೂ ಕೂಡ ಆದಷ್ಟು ಶೀಘ್ರ ನಿಮಗೆ ಹಕ್ಕುಪತ್ರ ಕೊಡುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ತಮ್ಮೆಲ್ಲರಿಗೂ ಹಾಗೆಯೇ ಸಂಪೂರ್ಣ ಈ ಒಂದು ಪ್ರಕ್ರಿಯೆಯನ್ನು ಇದು